ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪಾತಾಕ ಸ್ವಾಮಿನಿತಿ ನಾಮಿನೇ. ನಮ ಆಚಾರ್ಯ ಪಾದಾಯ ನಿತಾಯ ಕೃಪಪದಾಯಿನೇ ಗೌರಗತ ದಾಮದಾಯ ನಗರ ಗ್ರಾಮತಾರಿಣೇ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಮುಖಾಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಿಂ ಯತ್ ಕೃಪಾತಃ ವಂದೇ ಶ್ರೀಗುರುಂ ದೀನತಾರಣಂ. ಹರೇ ಕೃಷ್ಣ. ಸೊ ಇವತ್ತು ಬಂದ್ಬಿಟ್ಟು ನಾವು ಕೃಷ್ಣ ಬುಕ್ ಅಂದ ಬಂದ್ಬಿಟ್ಟು 64th ಚಾಪ್ಟರ್ ನೋಡ್ತಾ ಇದೀವಿ. ಸೊ ಚಾಪ್ಟರ್ ನೇಮ್ ಬಂದ್ಬಿಟ್ಟು ಸ್ಟೋರಿ ಆಫ್ ಕಿಂಗ್ ನೃಗ. ಸೊ ನೃಗ ಮಹಾರಾಜ್ ಬಗ್ಗೆ ಬಂದ್ಬಿಟ್ಟು ಈ ಕತೆ. ಈ ಕತೆ ಹೇಳಕ್ ಮುಂಚೆ ಸೊ ಇದರಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಇದೆ ಅಂದ್ರೆ ಪ್ರಭುಪಾದರು ಬರೀತಾ ಇದ್ದಾರೆ. ಈ ಭೌತಿಕ ಲೋಕದಲ್ಲಿ ಬಂದ್ಬಿಟ್ಟು ನಾವು ಎಷ್ಟೇ ಯಜ್ಞ ದಾನ ತಪ ಎಷ್ಟೇ ಒಳ್ಳೆಯವರಾಗಿದ್ರು, ಸೊ ಎಷ್ಟೇ ಪುಣ್ಯ ಪಡ್ಕೊಂಡಿದ್ರು ಕೂಡ ಒಬ್ರು ಹುಟ್ಟು ಮತ್ತು ಸಾವು, ಈ ಮಾಯೆ ಮತ್ತು ಈ ಭೌತಿಕ ಪ್ರಭಾವದಿಂದ ಹೊರಡೆ ಬರೋದು ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಬಂದ್ಬಿಟ್ಟು ಒಂದು ಉದಾಹರಣೆಯಾಗಿ ಬಂದ್ಬಿಟ್ಟು ಈ ಕಥೆಯನ್ನು ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಕತೆ ನೋಡೋಣ. ಸೊ ಅದಾದ್ಮೇಲೆ ಪ್ರಭುಪಾದ ಅದ್ರ ಬಗ್ಗೆ ನಮ್ಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾರಂತ ನಾವು ನೋಡೋಣ. ಈ ಕಥೆಯಲ್ಲಿ ಬಂದ್ಬಿಟ್ಟು ಕೃಷ್ಣನ ಮಕ್ಕಳು ಬಂದ್ಬಿಟ್ಟು ಒಂದ್ ದಿವಸ ಬಂದು ಆಟ ಆಡಕ್ಕಂತ ಕಾಡಿಗೆ ಹೋಗ್ತಾರಂತೆ. ಸೊ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರಂತೆ. ಅವಾಗ ಅವ್ರಿಗೆ ಬಾಯಾರಿಕೆ ಆಯ್ತು. ಸೊ ನೀರ್ ಕುಡಿಯೋಣಂತ ಅಲ್ಲಿ ಹುಡುಕಾದ್ರು. ಕೊನೆಗೆ ಬಂದ್ಬಿಟ್ಟು ಒಂದು ಬಾವಿ ನೋಡಿದ್ರು. ಸೊ ಬಾವಿಯಲ್ಲಿ ಬಂದ್ಬಿಟ್ಟು ಎಲ್ಲ ನೀರ್ ಕುಡಿಯಂತ ಹೋದಾಗ ಅಲ್ಲಿ ನೀರ್ ಯಾವ್ದು ಇರ್ಲಿಲ್ಲ. ಆದ್ರೆ ದೊಡ್ಡ ಒಂದು ಹಳ್ಳಿ ಇತ್ತು, ಇದಿತ್ತು, ಲಿಸರ್ಡ್ ಅಂತ ಹೇಳ್ತೀವಲ್ಲ ಹಳ್ಳಿ. ಸೊ ಇತ್ತು. ಅದ್ ನೋಡ್ಬಿಟ್ಟು ತುಂಬಾ ದೊಡ್ಡದಾಗಿತ್ತು. ನಾರ್ಮಲ್ ಮನೇಲಿ ನೋಡಿ ತುಂಬಾ ಚಿಕ್ಕದಾಗಿರುತ್ತೆ, ತುಂಬಾ ದೊಡ್ಡದಾಗಿತ್ತಂತೆ. ಸೊ ಅವ್ರಿಗೆ ಗೊತ್ತಾಯ್ತು ಇದು ಹೆಂಗ ಗೊತ್ತಿಲ್ದ ಒಳ್ಳೆ ಬಿದ್ದಿರ್ಬೋದು, ಇದರ ಮಧ್ಯೆ ಹೆಂಗ ಕಾಪಾಡ್ಬೇಕಂತ ಆ ಮಕ್ಳು ಎಲ್ಲ ಬಂದ್ಬಿಟ್ಟು ಪ್ರಯತ್ನ ಪಟ್ರಂತೆ. ಆದ್ರೆ ಅವ್ರ ಕೈಲಿ ಎಷ್ಟೇ ಪ್ರಯತ್ನ ಪಟ್ರು ಕೂಡ, ತುಂಬಾ ಕಾಲ ಟ್ರೈ ಮಾಡಿದ್ರು ಕೂಡ ಅವ್ರ ಕೈಲಿ ಅದನ್ನ ಹೊರಡೆ ಎತ್ಕೊಂಡ್ ಬರಕ್ ಆಗಿಲ್ಲ. ಸೊ ಅದಾದ್ಮೇಲೆ ಅವರು ಮನೆಗೆ ಹೋಗ್ಬಿಟ್ರು. ಹೋಗಿದ ತಕ್ಷಣ ಕೃಷ್ಣನ ಹೋಗಿ ಎಲ್ಲ ಭೇಟಿ ಆದ್ರು ಮಕ್ಕಳೆಲ್ಲ. ಭೇಟಿ ಆದ್ಮೇಲೆ ಇವ್ರು ಹೇಳಿದ್ರು, ಸೊ ಈ ತರ ಏನಾಯ್ತು, ಈ ತರ ಬಂದ್ಬಿಟ್ಟು ಹಳ್ಳಿ ಬಂದ್ಬಿಟ್ಟು ಬಾವಿಯಲ್ಲಿ ಬಿದ್ದೆ, ಸೊ ನೀವು ಬನ್ನಿ ಅಂತ ಕೃಷ್ಣನ ಕರ್ಕೊಂಡ್ ಬಂದ್ರಂತೆ. ಸೊ ಕೃಷ್ಣ ಬಂದ್ಬಿಟ್ಟು ಆ ಬಾವಿ ಹತ್ರ ನೋಡಿದ್ರು. ಅವ್ರು ಏನ್ ಮಾಡಿದ್ರು, ತುಂಬಾ ಸುಲಭವಾಗಿ ಬಂದ್ಬಿಟ್ಟು ಏನು ಎಫರ್ಟ್ ಇಲ್ದ್ರ ಎಡಗೈನ ಬಾವಿಯಲ್ಲಿ ಬಿಟ್ಟು ಆ ಹಳ್ಳಿನ ಬಂದು ಮೇಲೆ ಎತ್ತಿದ್ರಂತೆ. ಸೊ ಎತ್ತಿದ ತಕ್ಷಣ ಕೃಷ್ಣ ಕೈ ಮುಟ್ಟಿದ ತಕ್ಷಣ ಬಂದ್ಬಿಟ್ಟು ಆ ಹಳ್ಳಿ ಬಂದ್ಬಿಟ್ಟು ಒಂದು ದೇವತೆಯಾಗಿ ಬಂದ್ಬಿಟ್ಟು ರೂಪ ಎತ್ಕೊಂತಂತೆ. ಸೊ ಇವಾಗ ನಮ್ಮ ದೇವಲೋಕದಲ್ಲಿ ಇರ್ತಾರಲ್ಲ ಇಂದ್ರ ಚಂದ್ರ ವರುಣ, ಆತರ ಅಷ್ಟೊಂದು ಸುಂದರವಾದ ದೇಹ ಒಂದು ಆ ಹಳ್ಳಿಗೆ ಸಿಕ್ತಂತೆ. ಆದ್ರೆ ಅದಾದ್ಮೇಲೆ ಇವರಿಗೆಲ್ಲ ತುಂಬಾ ಆಶ್ಚರ್ಯ ಆಯ್ತಂತೆ ಆ ಮಕ್ಳಿಗೆಲ್ಲ. ಸೊ ಇವ್ರು ಯಾರು, ಯಾವ ಶಾಪದಿಂದ ಇಲ್ಲಿ ಬಂದ್ರಂತ ತಿಳ್ಕೊ ತುಂಬಾ ಆಸೆ ಇತ್ತು. ಅದಕ್ಕೆ ಕೃಷ್ಣ ಅವ್ರ ಪರವಾಗಿ ಕೇಳಿದ್ರಂತೆ. ಸೊ ಕೃಷ್ಣ ಬಂದ್ಬಿಟ್ಟು ಎಲ್ಲ ಗೊತ್ತಿದ್ರು ಕೂಡ ಆ ಮಕ್ಕಳಿಗೋಸ್ಕರ ಬಂದ್ಬಿಟ್ಟು ಕೃಷ್ಣ ಕೇಳಿದ್ರು, ನೀವ್ ಯಾರು, ನಿಮ್ಗೆ ಏನ್ ಶಾಪ ಸಿಕ್ತು, ಯಾಕೆ ಬಂದು ಈ ಬಾವಿಲಿದ್ದೀರಾ ಅಂತ. ಅವಾಗ ಆ ನೃಗ ಮಹಾರಾಜ ಹೇಳಿದ್ರಂತೆ, ಭಗವಂತನೇ ನಿಮ್ಗೆಲ್ಲ ಗೊತ್ತು, ಇದ್ರೂ ಕೂಡ ನೀವು ಹೇಳ್ತೀರಾ ಅಂತ ಬಂದ್ಬಿಟ್ಟು ನಾನು ಇದನ್ನ ಹೇಳ್ತೀನಿ ಅಂತ. ನಾನು ಬಂದ್ಬಿಟ್ಟು ಇಕ್ಷ್ವಾಕು ವಂಶದಲ್ಲಿ ಬರ್ತಾ ಇದ್ದೀನಿ. ಸೊ ಇಕ್ಷ್ವಾಕು ವಂಶದಲ್ಲಿ ಬಂದು ಎಷ್ಟೋ ರಾಜರು ಬಂದ್ಬಿಟ್ಟು ದಾನ ಧರ್ಮಕ್ಕೆ ಬಂದು ಹೆಸರುವಾಸಿ ಆದವರು. ನೀವು ನನ್ನ ಹೆಸರು ಕೇಳಿರ್ತೀರ, ಮಹಾರಾಜ ನೃಗ ಅಂತ. ನಾನು ಪ್ರತಿನಿತ್ಯ ಬಂದ್ಬಿಟ್ಟು ಸೇವೆ ಯಾವಾಗ್ಲೂ ದಾನ ಧರ್ಮ ಮಾಡ್ತಾ ಇರ್ತೀನಿ, ಯಜ್ಞಗಳು ಮಾಡ್ತಾ ಇರ್ತೀನಿ, ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀನಿ. ಸೊ ಮುಖ್ಯವಾಗಿ ಬಂದ್ಬಿಟ್ಟು ನಾನು ಗೋದಾನ ತುಂಬಾ ಮಾಡ್ತಾ ಇದ್ದೆ ನಾನು. ಸೊ ಒಂದ್ ದಿವಸ ಏನಾಯ್ತು, ನಾನು ಒಬ್ಬ ಬ್ರಾಹ್ಮಣರಿಗೆ ಬಂದ್ಬಿಟ್ಟು ಎಷ್ಟೋ ಹಸು, ಹಲವಾರು ಹಸು, 1000 ಹಸು, 500 ಹಸು ಆತರ ಕೊಟ್ಟೆ. ಆದ್ರೆ ಏನಾಯ್ತು, ನಾನ್ ದಾನ ಕೊಟ್ಟ ಮೇಲೆ ಬಂದ್ಬಿಟ್ಟು ಅದ್ರಲ್ಲಿ ಒಂದು ಹಸು ಮತ್ತೆ ವಾಪಸ್ ನನ್ನ ಜಾಗಕ್ಕೆ ಬಂದ್ಬಿಟ್ಟು, ಈ ಹಸು ಇಟ್ಟಿರ್ತಲ್ಲ ಶೆಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಂದು ವಾಪಸ್ ಸೇರ್ಕೊಂಡ್ಬಿಡ್ತು. ಮಾರನೇ ದಿವಸ ಬಂದ್ಬಿಟ್ಟು ನಾನು
ಇನ್ನೊಬ್ರು ಬ್ರಾಹ್ಮಣರಿಗೆ ಬಂದ್ಬಿಟ್ಟು ನಾನು ದಾನ ಕೊಟ್ಟೆ, ಅದ್ರಲ್ಲಿ ಈ ಹಸುನು ಸೇರಿ ಹೋಗ್ಬಿಡ್ತು. ಸೊ ಆಮೇಲೆ ಬಂತು ಆ ಮೊದಲನೇ ಬ್ರಾಹ್ಮಣ ಗೊತ್ತಾಯ್ತು ಈ ತರ ಒಂದ್ ಹಸು ಬಂದು ವಾಪಸ್ ನನ್ನ ಹತ್ರ ಬಂದಿದೆ ಅಂತ. ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು, ಈ ತರ ಬಂದ್ಬಿಟ್ಟು ನನ್ನ ನೀವು ಕೊಟ್ಟ ದಾನದಲ್ಲಿ ಒಂದ್ ಹಸು ವಾಪಸ್ ಬಂದಿದೆ, ಅಥವಾ ವಾಪಸ್ ಕೊಡಿ ನನಗೆ ಅಂತ ಕೇಳಿದ್ರು. ಸೊ ಅಷ್ಟೊತ್ತಲ್ಲಿ ಬಂದ್ಬಿಟ್ಟು ಈ ಎರಡನೇ ಬ್ರಾಹ್ಮಣರಿಗೆ ಬಂದ್ಬಿಟ್ಟು ಈ ಹಸು ನಾನು ಕೊಟ್ಬಿಟ್ಟೆ ನಾನು. ಆದ್ರೆ ನಾನು ಹೋಗಿ ಕೇಳಿದಾಗ ಈ ಎರಡನೇ ಬ್ರಾಹ್ಮಣ ಒಪ್ಕೊಂಡಿಲ್ಲ, ನಾನು ಒಂದ್ಸಲ ದಾನ ತಗೊಂಡೆ, ನಾನು ತಿರ್ಗ ವಾಪಸ್ ಕೊಡಲ್ಲ ಅಂತ ಹೇಳ್ದಂತೆ. ಅದಕ್ಕೆ ಇಬ್ರ ಹತ್ರ ಬಂದ್ಬಿಟ್ಟು ಅವರು ತುಂಬಾ ರಿಕ್ವೆಸ್ಟ್ ಮಾಡ್ ಕೇಳ್ಕೊಂಡ್ರಂತೆ, ನೋಡಿ ನಿಮ್ಗೆ ಆ ಒಂದ್ ಹಸುಗ್ ಬದಲು 1,00,000 ಹಸು ಕೊಡ್ತೀನಿ, ಇಲ್ಲ ಏನೇ ಬೇಕಾದ್ರೂ ಕೊಡ್ತೀನಿ, ನೀವು ಯಾರ ಒಬ್ರು ಒಪ್ಕೊಳ್ಳಿ ಅಂತ ಕೇಳಿದ್ರಂತೆ. ಆದ್ರೆ ಇಬ್ರು ಒಪ್ಕೊಂಡಿಲ್ಲ ಅಂತೆ. ಸೊ ಕೊನೆಗೆ ಬಂದ್ಬಿಟ್ಟು ಇಬ್ರು ಬ್ರಾಹ್ಮಣರು ಕೂಡ ಮನಸ್ಸು ಬೇಜಾರು ಮಾಡ್ಕೊಂಡು ಕೋಪದಿಂದ ಬಂದ್ಬಿಟ್ಟು ಅಲ್ಲಿಂದ ಹೋದ್ರಂತೆ. ಇದಾದ್ಮೇಲೆ ಬಂದ್ಬಿಟ್ಟು ನೃಗಮರಾಜ ಸ್ವಲ್ಪ ದಿವಸ ಹಂಗೆ ಇದ್ರು. ಸೊ ಅದೇ ತರ ದಾನ ಧರ್ಮ ಮಾಡ್ತಾ ಇದ್ರು. ಆಮೇಲೆ ಬಂದ್ಬಿಟ್ಟು ಒಂದ್ ದಿವಸ ದೇಹ ಬಿಟ್ರು, ಯಮಲೋಕಕ್ಕೆ ಹೋದ್ರಂತೆ. ಸೊ ಯಮಲೋಕ ಹೋದಾಗ ಬಂದ್ಬಿಟ್ಟು ಯಮಧರ್ಮರಾಜ ಹೇಳ್ದು, ನೀವು ಎಷ್ಟೋ ಪುಣ್ಯ ಮಾಡಿದ್ರ, ನೀವ್ ಎಷ್ಟಂದ್ರೆ ಲೆಕ್ಕ ಮಾಡಕ್ಕಾಗಲ್ಲ, ಅದಕ್ಕೆಲ್ಲ ಬಂದು ನೀವು ಸ್ವರ್ಗಕ್ಕೆ ಹೋಗಿ ನೀವು ಅನುಭವಿಸ್ಬೇಕು, ಒಳ್ಳೆ ಜೀವನ ಅನುಭವಿಸ್ಬೇಕು. ಆದ್ರೆ ಒಂದ್ ಚಿಕ್ಕ ತಪ್ಪು ಮಾಡಿದ್ರ, ಈ ಬ್ರಾಹ್ಮಣರನ್ನ ಬಂದ್ಬಿಟ್ಟು ಅವರ ಪ್ರಾಫಿಟ್ ನ ತಗೊಂಡಿದ್ರ, ಅದಕ್ಕೋಸ್ಕರ ಬಂದ್ಬಿಟ್ಟು ನೀವು ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ, ನೀವು ಯಾವ್ದು ಫಸ್ಟ್ ಮಾಡ್ತೀರಾ ಅಂತ ಹೇಳಿ ಅಂದಾಗ, ಅವಾಗ ಈ ಮಹಾರಾಜ ಹೇಳಿದ್ರು, ನಗರ ಮಹಾರಾಜ, ನಾನು ಬಂದು ಫಸ್ಟ್ ನಾನು ಪಾಪ ಮಾಡಿದಲ್ಲ ಅದನ್ನ ಬಂದ್ಬಿಟ್ಟು ಅನುಭವಿಸ್ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಅವಾಗ ಬಂದ್ಬಿಟ್ಟು ಯಮಧರ್ಮರಾಜ ಬಂದು ಇವ್ರನ್ನ ಹಳ್ಳಿಯಾಗಿ ಮಾಡ್ಬಿಟ್ಟು ಆ ಬೂಳಕ್ ಕಲ್ಸಿ ಬಾವಿಲಿ ಬಿಟ್ಟು. ಸೊ ಈ ಕಥೆನ ಬಂದು ಹೇಳ್ತಾರೆ. ಸೊ ಇದು ಬಂದು ನೃಗಮರಾಜರ ಕಥೆ ಇದು. ಸೊ ಪ್ರಭುಪಾದರು ಈ ಕಥೆ ಆದ್ಮೇಲೆ ಕೆಳಗೆ ಬಂದ್ಬಿಟ್ಟು ಬರೀತಾರೆ, ಈ ನೃಗಮರಾಜ ಬಂದ್ಬಿಟ್ಟು ಒಬ್ಬ ಕರ್ಮಕಾಂಡಿ ಅಂತೆ. ಸೊ ಇವರು ಕರ್ಮಕಾಂಡವನ್ನು ಫಾಲೋ ಮಾಡೋರಂತೆ. ಸೊ ಪ್ರಭುಪಾದ ಹೇಳ್ತಾರೆ, ಈ ಕರ್ಮಕಾಂಡವನ್ನು ಫಾಲೋ ಮಾಡೋ ಬಂದು ಅಷ್ಟೊಂದು ಬುದ್ಧಿವಂತರಲ್ಲ ಅಂತೆ. ಏನಕ್ಕಂದ್ರೆ ಈ ನೃಗಮಹಾರಾಜ ಮೊದಲು ಬಂದ್ಬಿಟ್ಟು ನಾನು ಮಾಡಿದ ಪಾಪಕ್ಕೆ ಬಂದ್ಬಿಟ್ಟು ಕಷ್ಟ ಅನುಭವಿಸ ಅಂತ ಹೇಳಕ್ ಬದಲು, ನಾನು ಏನೇ ಪುಣ್ಯ ಆಗಿಲ್ಲ ಅದು ನನ್ ಕೊಡಿ ಅಂತ ಒಳ್ಳೆ ಜೀವನ ತಕೊಂಡು ಕೃಷ್ಣ ಪ್ರಜ್ಞೆ ಬಂದ್ಬಿಟ್ಟು ಬೆಳೆಸ್ಕೊಂಡ್ರೆ, ಕೃಷ್ಣನಿಗೆ ಶರಣಾಗತಿ ಆಗಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟು ಈ ಶಾಪ ಏನೇ ಆಗಿದ್ರು, ಕೆಟ್ಟ ಕರ್ಮ ಇದ್ರು ಆಟೋಮೆಟಿಕ್ ಹೋಗ್ಬಿಡ್ತಾ ಇದ್ರು. ಸೊ ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಬಂದು ಪ್ರಭುಪಾದ ಹೇಳ್ತಾರೆ, ಈ ಕರ್ಮಕಾಂಡವನ್ನು ಯಾರು ಫಾಲೋ ಮಾಡ್ತಾರಲ್ಲ ಅವ್ರು ಬಂದು ಅಷ್ಟು ಬುದ್ಧಿವಂತರಲ್ಲ. ಇವನು ಕೃಷ್ಣನ ಭಗವತಿ ಹೇಳ್ತಾರೆ. ಸೊ ಯಾರೊಬ್ರು ಬಂದ್ಬಿಟ್ಟು ಉಪದೇವತೆಗಳನ್ನ ಬಂದು ಪೂಜೆ ಮಾಡ್ತಲ್ಲ, ಅವ್ರು ಬಂದು ಅಷ್ಟೊಂದು ಬುದ್ಧಿವಂತರಲ್ಲ. ಯಾಕಂದ್ರೆ ಎಲ್ಲ ಟೆಂಪರವರಿ, ಅವ್ರು ಏನೇ ಸಿಕ್ಕಿದ್ರು ಬಂದು ಟೆಂಪರವರಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡಿ, ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ಬೋದು. ಒಂದು ಊರೆಲ್ಲ ಬಂದು ಒಂದು ರಾಜ ಇದ್ದಾರೆ ಅಂತ. ಈ ರಾಜ ಬಂದ್ಬಿಟ್ಟು ಅವನಿಗೆ ಜೀವನದಲ್ಲಿ ಬಂದ್ಬಿಟ್ಟು ಸಂತೋಷವಾಗಿ ಇರೋದನ್ನ ಬಿಟ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತೆ. ಯಾವಾಗ್ಲೂ ಬಂದು ಚೆನ್ನಾಗಿ ಕುಡಿಯೋದು, ತಿನ್ನೋದು, ಹೆಂಗಸ್ ಜೊತೆ ಇರೋದು, ಬೇರೆ ಯಾವಾಗ್ಲೂ ಬಂದ್ಬಿಟ್ಟು ಸಂತೋಷವಾಗಿ ಸೆನ್ಸ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಲ್ಲ, ಇಂದ್ರಿಯ ತೃಪ್ತಿ ಮಾತ್ರ ಅವರ ಜೀವನ ಅಂತ ಇದ್ರೆ. ಇದೇ ತರ ಎಷ್ಟೋ ಕಾಲ ಬಂದ್ಬಿಟ್ಟು ಅನುಭವಿಸ್ತಾ ಇದ್ರಂತೆ. ಒಂದ್ ದಿವಸ ಸಾಯಂಕಾಲ ಅವರ ಅಂತಃಪುರದಲ್ಲಿ ಬಂದ್ಬಿಟ್ಟು ಕೂತ್ಕೊಂಡಿದ್ರಂತೆ. ನಮ್ಗೆಲ್ಲ ಗೊತ್ತು, ಅಂತಃಪುರದಲ್ಲಿ ತುಂಬಾ ಗಿಡ ಮರಗಳಿರುತ್ತೆ, ಜಾಸ್ತಿ ಹೂಗಳಿರುತ್ತೆ. ಸೊ ಮೇಲಿಂದ ಮರದ ಚಿಕ್ಕ ಚಿಕ್ಕ ಹೂಗಳು ಕೆಳಗೆ ಬೀಳ್ತಾ ಇತ್ತಂತೆ. ಅವಾಗ ಬಂದ್ಬಿಟ್ಟು ಅವ್ರಿಗೆ ಏನು ಯೋಚನೆ ಆಯ್ತಾ ಗೊತ್ತಿಲ್ಲ, ಒಂದು ಹೂವ ಬಂದು ಮರದ ಬೀಳುವಾಗ ಅದು ಭೂಮಿನ ಮುಟ್ಟಿಲ್ಲ. ಅವಾಗ ಅವ್ರಿಗೂ ತಿಳಿದಿರ ಬಂದ್ಬಿಟ್ಟು ಈ ಹೂವ ಬಂದ್ಬಿಟ್ಟು ವಿಷ್ಣುವಿಗೆ ಅರ್ಪಣ ಆಗ್ಲಿ ಅಂತ ಹೇಳಿದ್ರಂತೆ. ಸೊ ಆಯ್ತು, ಮುಗೀತು. ಅದೇ ತರ ಪೂರ್ತಿ ಜನ ಅವ್ರು ಕಳೆದ್ರಂತೆ ಅವ್ರು. ಸೊ ಕಳೆದ್ಮೇಲೆ ಬಂದ್ಬಿಟ್ಟು ಅವರು ಸತ್ತು ಹೋದ್ರು. ತುಂಬಾ ಸ್ವಲ್ಪ ಕಾಲ ಆದ್ಮೇಲೆ ಸತ್ತು ಹೋದ್ರು. ಆವಾಗ ಬಂದ್ಬಿಟ್ಟು ಯಮಲೋಕ ಹೋದಾಗ ಧರ್ಮರಾಜ ಅದೇ ತರ, ನೀವು ಬಂದ್ಬಿಟ್ಟು ಇರೋ ಎಲ್ಲಾ ಒಳ್ಳೆ ಪುಣ್ಯ ತೀರ್ಸ್ಕೊಂಡಿದ್ದೀರ, ಅಷ್ಟೊಂದು ಇಂದ್ರಿಯ ತೃಪ್ತಿ ಮಾಡಿದಿರ, ಆದ್ರೆ ನೀವು ನರಕಕ್ಕೆ ಹೋಗ್ಬೇಕು, ಎಷ್ಟು ಜನ್ಮ ಅಲ್ಲಿ ಇರ್ತೀರ ನಿಮ್ಗೆ ಗೊತ್ತಿಲ್ಲ. ಆದ್ರೆ ಅದಕ್ ಮುಂಚೆ ನೀವು ನಿಮ್ಮ ಜೀವನದಲ್ಲಿ ಒಂದೇ ಒಂದ್ ದಿವಸ ಮಾತ್ರ ವಿಷ್ಣುವಿಗೆ ಬಂದ್ಬಿಟ್ಟು ಒಂದು ಚಿಕ್ಕ ಹೂವ ಬಂದು ಅರ್ಪಣೆ ಮಾಡಿದಾರೆ, ಅದಕ್ಕೆ ಒಂದ್ 10 ನಿಮಿಷ ಮಾತ್ರ ನೀವು ಸ್ವರ್ಗಲೋಕ ಹೋಗ್ಬೋದು ಅಂತ ಹೇಳಿದ್ರು. ನೀವು ಫಸ್ಟ್ ಯಾವ್ದು ಬೇಕಂತ ಕೇಳಿದಾಗ ಇವರು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಂತೆ. ಸೊ ಇವ್ರು ಸ್ವರ್ಗ ಹೋಗಿದ ತಕ್ಷಣ ಬಂದ್ಬಿಟ್ಟು ನೋಡಿ ಅವ್ರಿಗೆ ಅಷ್ಟೊಂದು ಸಂತೋಷ ಆದ, ಅಲ್ಲಿರುವ ಗಿಡ ಮರ ನದಿಗಳು ಅಷ್ಟು ಸುಂದರವಾಗಿತ್ತಂತೆ. ಇವಾಗ ನೀವು 10 ನಿಮಿಷ ಏನ್ ಬೇಕೋ ಹೇಳಿ ಮಾಡ್ಕೊಳಿ ಅಂತೆ. ಅವಾಗ ಅವ್ರು ಹೇಳ್ದಂತೆ, ನನಗೆ ಬಂದ್ಬಿಟ್ಟು ಒಂದು ದೊಡ್ಡ ಛತ್ರಿ ಸೀಸರ್ ಕೇಳಿದ್ರಂತೆ. ಕೊಟ್ಟಾಗ 10 ನಿಮಿಷ ಏನ್ ಮಾಡದಂತೆ, ಅಲ್ಲಿ ಹೋಗಿ ಹೂವಿನ ತೋಟ ಇತ್ತಲ್ಲ, ಅಲ್ಲಿರೋ ಎಲ್ಲಾ ಹೂವಿನ ಬಂದ್ಬಿಟ್ಟು ಕಟ್ ಮಾಡಿ 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 ವಿಷ್ಣುವಿಗೆ ಅರ್ಪಣೆ ಮಾಡಿದ್ರಂತೆ.
ಸೊ 10 ನಿಮಿಷ ಅಲ್ಲಿ ಇದ್ದು ತಿರ್ಗಾ ಅವ್ರನ್ನ ಬಂದು ಯಮದೂತರು ಬಂದು ವಾಪಸ್ ಕರ್ಕೊಂಡ್ ಬಂದು ಧರ್ಮರಾಜ ಮುಂಚೆ ನಿಲ್ಲಿಸ್ರಂತೆ. ಅವಾಗ ಅವ್ರು ಏನ್ ಮಾಡಿದ್ರು, ಧರ್ಮರಾಜ ಆಶ್ಚರ್ಯ ಪಟ್ಟಂತೆ, ಈ 10 ನಿಮಿಷ ಏನಪ್ಪಾ ಆಯ್ತು, ಇವ್ರಿಗಿದು ಎಲ್ಲಾ ಕೆಟ್ಟ ಕರ್ಮ ತೀರೋಯ್ತಲ್ಲ ಅಂತ ಹೇಳಿದ್ರೆ. ಸೊ ಅವಾಗ ಹೇಳಿದ್ರು, ಇಲ್ಲ ಅಲ್ಲ, ಇವ್ರು ಬಂದು ಎಲ್ಲಾ ಅಲ್ಲಿರೋ ಹೂವೆಲ್ಲ ಬಂದ್ಬಿಟ್ಟು ವಿಷ್ಣುವಿಗೆ ಅರ್ಪಣೆ ಮಾಡಿದ್ರಂತ. ಸೊ ಅವ್ರಿಗೆ ಗೊತ್ತಾಯ್ತು, ಸೊ ವಿಷ್ಣುವಿನ ಅರ್ಪಣೆ ಮಾಡಿದ್ರಿಂದ ಅವ್ರ ಕರ್ಮ ಎಲ್ಲ ಆಯ್ತಂತ. ಸೊ ಇದು ಬಂದ್ಬಿಟ್ಟು ತುಂಬಾ ಬುದ್ಧಿವಂತರಂತೆ. ಸೊ ನಾವು ಬಂದು ಒಬ್ಬ ಭಕ್ತರು ಮಾತ್ರ ಅಷ್ಟು ಬುದ್ಧಿವಂತರಾಗಿರಕ್ ಆಗತ್ತಂತೆ. ಸೊ ಬೇರೆ ಕರ್ಮಕಾಂಡಿ ಆಗ್ಲಿ, ಬೇರೆ ಯಾವುದೇ ಇದು ಮಾರೋರು ಬಂದ್ಬಿಟ್ಟು ಬುದ್ಧಿವಂತರಾಗಿರಕ್ ಆಗಲ್ಲ ಅಂತ ಇಲ್ಲಿ ಪ್ರಭುಪಾದರು ಬರೀತಾರೆ. ಅದು ಮಾತ್ರ ಇಲ್ಲ, ಮೊದಲು ಹೇಳ್ದಂಗೆ ಬಂದ್ಬಿಟ್ಟು ನಾವು ಈ ಭೌತಿಕ ಎಷ್ಟೇ ಯಜ್ಞ ದಾನ ತಪ ಏನೇ ಮಾಡಿದ್ರು ಕೂಡ ಈ ಮಾಯೆ ಪ್ರಭಾವದಿಂದ ಹುಟ್ಟು ಮತ್ತು ಸಾವಿಂದ ಹೊರಡೆ ಬರಕ್ಕಾಗಲ್ಲ. ಬರೀ ಭಕ್ತಿ ಸೇವೆ ಮಾಡಿದ್ರೆ ಮಾತ್ರ ನಾವು ಅದರಿಂದ ಬಂದ್ಬಿಟ್ಟು ಹೊರಡೆ ಬರಕ್ಕಾಗತ್ತೆ. ಸೊ ಇಲ್ಲಿ ನೋಡಿ, ಈ ನೃಗಮರಾಜ ಎಷ್ಟು ಒಳ್ಳೆಯವರು, ಎಷ್ಟು ದಾನ ಧರ್ಮ ಮಾಡಿದೆ, ಎಷ್ಟು ಪುಣ್ಯ ಮಾಡಿದರೆ, ಅಂತವ್ರು ಕೂಡ ವಾಪಸ್ ತಿರ್ಗಾ ಹುಟ್ಟು ಮತ್ತು ಸಾವಿಗೆ ಒಳಗಾದ್ರು. ಅದೇ ಸೊ ಇದಕ್ ಬಂದು ಒಳ್ಳೆ ಉದಾಹರಣೆ. ಸೊ ಭಕ್ತಿ ಸೇವೆ ಎಷ್ಟು ಮುಖ್ಯ ನಮ್ಮ ಜೀವನದ ಅಂತ ನೋಡ್ಕೊಳಕ್ಕೆ ಇನ್ನೊಂದು ಉದಾಹರಣೆ ಬಂದ್ಬಿಟ್ಟು ಬ್ರಹ್ಮ. ಸೊ ಸೊ ಬ್ರಹ್ಮ ಬಂದ್ಬಿಟ್ಟು ನಮ್ಗೆಲ್ಲ ಗೊತ್ತು, ಕೃಷ್ಣ ಬುಕ್ಲಿ ಇಂಟ್ರೊಡಕ್ಷನ್ ಫಸ್ಟ್ ಚಾಪ್ಟರ್ ಅಲ್ಲಿ ಬಂದ್ಬಿಟ್ಟು ಈ ಭೂಮಿಯಲ್ಲಿ ಬಂದ್ಬಿಟ್ಟು ತುಂಬಾ ಅಸುರ ರಾಜರಾದ್ರೆ, ರಾಜರಾಗಿದ್ರು ಕೂಡ ಅವ್ರು ತುಂಬಾ ಅಸುರತನ ಇತ್ತಂತೆ. ಸೊ ಈ ಕತೆ ಓದಿರ್ತಾರೆ ಎಲ್ಲಾರು, ಕೃಷ್ಣ ಬುಕ್ಲಿ ಫಸ್ಟ್ ಚಾಪ್ಟರ್. ಸೊ ಭೂಮಾದೇವಿಗೆ ಬಂದ್ಬಿಟ್ಟು ಆ ಕಷ್ಟ ತಡ್ಕೊಳಕ್ ಆಗ್ತಾ ಇಲ್ಲ ಅಂತೆ, ಯಾಕಂದ್ರೆ ಅಷ್ಟೊಂದು ಪಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಒಂದು ಹಸುವಾಗಿ ಬಂದ್ಬಿಟ್ಟು ರೂಪ ಎತ್ಕೊಂಡು ಬ್ರಹ್ಮ ದೇವ್ರನ್ನ ಹೋಗಿ ನೋಡಕ್ ಹೋದ್ರೆ ಅಂತೆ. ಈ ತರ ಬಂದು ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ನನಗೆ ಏನಾದ್ರು ನನ್ಗೆ ಬಂದು ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ ಅಂತ. ಅವಾಗ ಬ್ರಹ್ಮದೇವರು ಎಲ್ಲಾ ದೇವತರ ಕರ್ಕೊಂಡು ಬಂದ್ಬಿಟ್ಟು ಕ್ಷೀರಸಾಗರಕ್ಕೆ ಹೋದ್ರು, ಮಹಾವಿಷ್ಣುನ ಬಂದು ನೋಡಕ್ಕೆ. ಅಲ್ಲೋಗಿ ಬಂದ್ಬಿಟ್ಟು ಎಲ್ಲಾ ದೇವತೆಗಳ ಸೇರಿ ಬಂದ್ಬಿಟ್ಟು ಪುರುಷ ಸೂಕ್ತ ಪ್ರೇಯರ್ ಮಾಡಿದ್ರಂತೆ. ಸೊ ಮಾಡಿದಾಗ ಮಹಾವಿಷ್ಣು ಬಂದು ದರ್ಶನ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಆದ್ರೆ ಮಹಾವಿಷ್ಣು ಬಂದ್ಬಿಟ್ಟು ಎಷ್ಟೇ ಹೊತ್ತಾದ್ರೂ ಅವರಿಗೆ ದರ್ಶನ ಕೊಟ್ಟಿಲ್ಲ. ಅವಾಗ ಬ್ರಹ್ಮದೇವರು ಬಂದ್ಬಿಟ್ಟು ಕೂತ್ಕೊಂಡು ಧ್ಯಾನ ಮಾಡಿದ್ರಂತೆ. ಅವಾಗ ಅವ್ರ ಹೃದಯದ ಮೂಲಕ ಬಂದ್ಬಿಟ್ಟು ಮಹಾವಿಷ್ಣು ಬಂದು ಅವರಿಗೆ ಬಂದು ಕೆಲವು ಸೂಚನೆ ಕೊಟ್ರು. ನೋಡಿ, ಏನೇನು ಬಂದು ನೀವು ಕೇಳ್ಕೊಂಡ್ರಲ್ಲ ಅದೆಲ್ಲ ನಂಗೆ ಬಂದು ಕೇಳಿಸ್ತು. ನಾನು ದ್ವಾಪರ ಯುಗದಲ್ಲಿ ಬಂದ್ಬಿಟ್ಟು ಕೃಷ್ಣನಾಗಿ ಬಂದ್ಬಿಟ್ಟು ಭೂಲೋಕದಲ್ಲಿ ಬಂದ್ಬಿಟ್ಟು ನಾನು ಅವತಾರ ಎತ್ತಿ ನಾನು ಅಂತ ಹೇಳಿದ್ರು. ಅದಕ್ ಮುಂಚೆ ಇವ್ರು ಎಲ್ಲಾ ದೇವತೆಗಳು ಬಂದು ಒಂದು ನನ್ನ ಲೀಲೆಯಲ್ಲಿ ಬಂದ್ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡಕ್ ಹೇಳಿ, ಸೇವೆ ಮಾಡಕ್ ಹೇಳಿ ಅಂತ ಹೇಳಿದ್ರಂತೆ. ಸೊ ಇದು ಕೇಳ್ಬಿಟ್ಟು ಬ್ರಹ್ಮದೇವರು ಬಂದು ಧ್ಯಾನದ ಎದ್ದೇಳ್ರು. ಎದ್ದೇಳ ತಕ್ಷಣ ಬಂದ್ಬಿಟ್ಟು ಎಲ್ಲಾರು ಕರೆದ್ರು, ಎಲ್ಲಾ ದೇವತೆನ ಕರೆದ್ರು. ನೋಡಿ, ಭಗವಂತ ಬಂದ್ಬಿಟ್ಟು ಭೂಲೋಕಕ್ಕೆ ಬಂದು ಅವತಾರ ಮಾಡ್ತಾರೆ, ಕೃಷ್ಣನಾಗಿ ಬಂದು ವೃಂದಾವನ ಹುಡ್ತಾರೆ. ಮುಖ್ಯವಾಗಿ ಬಂದ್ಬಿಟ್ಟು ನಮ್ಗೆಲ್ಲಾರ್ಗು ಸೇವೆ ಇದೆ. ಏನ್ ಸೇವೆ ಅಂದ್ರೆ, ಎಲ್ಲಾರು ಬಂದು ಭಗವಂತನ ಲೀಲೆ ಬಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ನಾವು ಹೆಲ್ಪ್ ಮಾಡಕ್ಕೆ ಬಂದು ಎಲ್ಲಾ ಲೋಗೆ ಅಲ್ಲಿ ಬಂದು ಹುಟ್ಬೇಕು ಭೂಲೋಕದಲ್ಲಿ ಅಂತ ಎಲ್ಲಾರನ್ನ ಕಳಿಸ್ಬಿಟ್ರಂತೆ. ಕಳಿಸ್ಬಿಟ್ಟು ಕೆಲವರ ಸ್ನೇಹಿತರಾಗಿ, ಕೆಲವರು ತಂದೆ ತಾಯಿ ಎಲ್ಲ ಹೋದ್ರಂತೆ. ಆದ್ರೆ ಬ್ರಹ್ಮ ಮಾತ್ರ ಏನ್ ಸೇವೆನ ತಕೊಂಡಿಲ್ಲ ಅಂತೆ. ಅವ್ರ ಏನ್ ಮಾಡಿದ್ರು, ಎಲ್ಲಾರನ್ನೂ ಭೂಲೋಕಗೆಲ್ಲ ಕಳಿಸ್ಬಿಟ್ಟು ಅವ್ರು ವಾಪಸ್ ಬಂದು ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ರಂತೆ. ಸೊ ಅವ್ರು ಯಾವ್ದು ಸೇವೆ ತಕೊಂಡಿಲ್ವಾ, ಆ ಕಾರಣದಿಂದನೇ ನೀವು ಕೃಷ್ಣ ಇದ್ರಲ್ಲಿ ಬಂದು ಬ್ರಹ್ಮ ವಿಮೋಹ ಲೀಲಾ ಅಂತ ಕೇಳಿರ್ತೀರ. ಸೊ ಕೃಷ್ಣ ಬಂದ್ಬಿಟ್ಟು ಅವರು ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದಾಗ ಬ್ರಹ್ಮಗೆ ಬಂದ್ಬಿಟ್ಟು ಒಂಥರ ಡೌಟ್ ಬಂತೈತೆ, ಇದು ನಿಜವಾಗ್ಲೂ ಕೃಷ್ಣನೇನಾ, ಇದು ಮಹಾವಿಷ್ಣು ಇಲ್ವಲ್ಲ, ಇದು ಬೇರೆ ಯಾರ ಅಂತ ಬಂದ್ಬಿಟ್ಟು ಅವನ ಟೆಸ್ಟ್ ಮಾಡ್ಬೇಕಂತ ಬಂದ್ಬಿಟ್ಟು ಅವರ ಸ್ನೇಹಿತರು, ಫ್ರೆಂಡ್ಸ್ ಮತ್ತೆ ಹಸು ಎಲ್ಲ ಎತ್ಕೊಂಡು ಹೋಗಿ 1 ವರ್ಷ ಬಂದು ಬಚ್ಚಿಟ್ಟಿದ್ರು. ಆಮೇಲೆ ಬಂದು ಅವ್ರಿಗೆ ಗೊತ್ತಾಯ್ತು, ಸೊ ಕೃಷ್ಣನೇ ಇತ್ತು ಅಂತ ಗೊತ್ತಾಯ್ತು. ಅವಾಗ ಅವ್ರಿಗೆ ಕೇಳಿದ್ರಂತೆ, ಏನಕ್ಕೆ ಬಂದ್ಬಿಟ್ಟು ನನಗೆ ಬಂದು ಈ ತರ ನಾನ್ ಭ್ರಮೆಗೊಳಗಾದೆ ಅಂತ ಕೇಳಿದಾಗ ಅವಾಗ ಹೇಳಿದ್ರು, ಏನಕ್ಕಂದ್ರೆ ಬಂದ್ಬಿಟ್ಟು ನಾವು ಎಲ್ಲಾ ಸೇವೆ ಮಾಡಿದ್ರು ಬ್ರಹ್ಮದೇವರು ಮಾತ್ರ ಭಗವಂತನೇ ಸೇವೆ ಮಾಡಿಲ್ಲ, ಅದಕ್ಕೆ ಬಂದ್ಬಿಟ್ಟು ಅವರು ಈ ಭ್ರಮೆಗೆ ಒಳಗಾದ್ರ ಅಂತ ಹೇಳಿದಂತೆ. ಸೊ ಆ ಕಾರಣದಿಂದಾನೇ ಬ್ರಹ್ಮದೇವರು ಏನ್ ಮಾಡಿದ್ರು, ಮುಂದಿನ ಯುಗದಲ್ಲಿ ಕಲಿಯುಗದಲ್ಲಿ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭು ಅವತಾರ ಎತ್ತಾಗ ಮತ್ತೆ ಅವ್ರು ಬಂದ್ಬಿಟ್ಟು ಅವರು ಬಂದು ಕೂಡ ಈ ಭೂಲೋಕಕ್ಕೆ ಬಂದ್ರು. ಯಾರಾಗಿ ಬಂದ್ರೆ ಅಂದ್ರೆ ಬಂದ್ಬಿಟ್ಟು ಹರಿದಾಸ್ ಠಾಕೂರ್ ಆಗಿ ಬಂದ್ರು. ಆದ್ರೆ ಈ ಸಲ ಬಂದು ಅವ್ರು ತುಂಬಾ ಹುಷಾರಾಗಿದ್ರಂತೆ. ಅವರು ಭಗವಂತನ ಸೇವೆ ಬಿಟ್ಟು ಬೇರೆ ಯಾವ್ದು ಮಾಡಿಲ್ಲಂತೆ. ಸೊ ಮಹಾಪ್ರಭುಗಳು ಬಂದ್ಬಿಟ್ಟು ಮುಖ್ಯ ಕಾರಣ ಬಂದ್ಬಿಟ್ಟು ಹರಿನಾಮ ಒಂದು ಎಲ್ಲಾರು ಕೊಡಕ್ಕೆ. ಸೊ ಹರಿನಾಮದ ಮೂಲಕ ಎಲ್ಲಾರು ಭಕ್ತಿ ಕೊಟ್ಟರಲ್ಲ, ಅದಕ್ಕೆ ಬಂದ್ಬಿಟ್ಟು ಈ ಹರಿನಾಮ ಪ್ರಚಾರವನ್ನು ಬಂದ್ಬಿಟ್ಟು ಅವ್ರು ಬಂದು ಪ್ರತಿನಿತ್ಯ ಅವರು ಜಪ ಮಾಡ್ತಾ ಇದ್ರು. ಅದು ಮಾತ್ರ ಇಲ್ಲ, ಎಲ್ಲಾರು ಬಂದು ಈ ಹರಿನಾಮ ಒಂದು ಕೊಡ್ತಾ ಇದ್ರು. ಸೊ ಅದಕ್ಕೆ ನೋಡಿ,
ಈ ಲೀಲೆ ಬಂದ್ಬಿಟ್ಟು ಅವ್ರು ಯಾವತ್ತೂ ಬಂದ್ಬಿಟ್ಟು ಭ್ರಮೆಗೆ ಒಳಗಾಗಿಲ್ಲ. ಅದು ಮಾತ್ರ ಅಲ್ಲ, ಅವ್ರ ಕೊನೆ ಕಾಲದಲ್ಲಿ ಬಂದು ಅವ್ರ ದೇಹ ಬಿಟ್ಟಾಗ ಬಂದ್ಬಿಟ್ಟು ಭಗವಂತ ಸ್ವಯಂ ಭಗವಂತ ಬಂದ್ಬಿಟ್ಟು ಅವ್ರಿಗೆ ಎಲ್ಲ ಅಂತಿಮ ತಿಥಿಯನ್ನು ಭಗವಂತನೇ ಮಾಡಿದ್ರು. ಸೊ ಅದಕ್ಕೆ ಭಕ್ತಿ ಸೇವೆ ತುಂಬಾ ತುಂಬಾ ಮುಖ್ಯ. ಸೊ ಇವನು ಭಕ್ತರಾಗಿದ್ರು ಕೂಡ ನಾವು ಭಕ್ತಿಯಲ್ಲಿ ಸೇವೆ ಅಂತ ಬಂದ್ಬಿಟ್ಟು ಅಷ್ಟು ಶ್ರದ್ಧೆಯಾಗಿ ಮಾಡಿಲ್ಲ ಅಂದ್ರೆ ಭಕ್ತರು ಕೂಡ ಒಂದೊಂದ್ಸಲ ಬಂದು ಭ್ರಮೆಗೊಳಗಾಗ್ತಾರೆ ಅಂತೆ, ಈ ಮಾಯೆಗೊಳಗಾಗ್ತಾರೆ ಅಂತೆ. ಸೊ ಅದಕ್ಕೆ ಬಂದ್ಬಿಟ್ಟು ಪ್ರಭುಪಾದ ಬರೀತಾರೆ, ಸೊ ಭಕ್ತರಂದ್ರೆ ಬಂದ್ಬಿಟ್ಟು ತುಂಬಾ ಬುದ್ಧಿವಂತರು, ಇನ್ನೊಂದು ಬಂದ್ಬಿಟ್ಟು ಅವರು ಯಾವಾಗ್ಲೂ ಬಂದ್ಬಿಟ್ಟು ಮಾಯೆಗೊಳಗಾಗಲ್ಲ. ಏನಕ್ಕಂದ್ರೆ ಸದಾ ಅವರು ಬಂದು ಭಕ್ತಿ ಸೇವೆಯಲ್ಲಿ ತೊಡಗ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು ಇಲ್ಲಿ. ಅದು ಮಾತ್ರ ಇಲ್ಲ, ಈ ಮಾಯೆ ಅಂತ ಹೇಳಿದಾಗ ಬಂದ್ಬಿಟ್ಟು ನಾವು ಹೆಂಗ್ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಈ ಮಾಯಾವಧೀಸ್ ನೋಡಿದ್ರೆ ಏನ್ ಮಾಡ್ತಾರೆ ಅವರು, ಆ ಎಲ್ಲಾ ಮಾಯೆ ಅಂತ ಯಾವ್ದು ಬಂದು ಭಗವಂತನ ಸೇವೆಯಲ್ಲಿ ಬಂದು ಉಪಯೋಗ ಮಾಡಲ್ಲ ಅವರು. ಸೊ ಎಲ್ಲ ಮಾಯೆ ಮಾಯೆ ಅಂತ ಅವ್ರು ಯಾವ್ದು ಮುಟ್ಟಕ್ಕೆ ಹೋಗಲ್ಲ. ಆದ್ರೆ ಭಕ್ತರು ಬಂದ್ಬಿಟ್ಟು ತುಂಬಾ ಬುದ್ಧಿವಂತರು ಏನ್ ಮಾಡ್ತಾರೆ, ಯಾವ್ದು ಮಾಯೆನೋ ಅದನ್ನ ಮುಟ್ಟಕ್ ಹೋಗಲ್ಲ, ಬೇರೆ ಎಲ್ಲಾ ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಬಂದ್ಬಿಟ್ಟು ಅವರು ಅರ್ಪಿಸ್ತಾರೆ. ಸೊ ಸಪೋಸ್ ಏನೋ ಪ್ರಸಾದ ಮಾಡಕ್ಕಾಗ್ಲಿ ಯಾವ್ದೇ ಎಲ್ಲ. ಆದ್ರೆ ಅದಕ್ಕೆ ನೋಡಿ ನಾವು ಶಾಸ್ತ್ರದ ಹೇಳಿದ್ರೆ ಯಾವ್ದು ಬಂದ್ಬಿಟ್ಟು 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ನಾವು. ಇವಾಗ ಬಂದ್ಬಿಟ್ಟು ನೋ ಮೀಟ್ ಈಟಿಂಗ್, ನೋ ಇಂಟಾಕ್ಸಿಕೇಶನ್, ನೋ ಗ್ಯಾಮ್ಲಿಂಗ್, ನೋ ಇಲಿಸಿಟ್ ಸೆಕ್ಸ್ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಮಾಯೆ, ಅದನ್ನ ಬಂದು ಭಗವಂತನ ಸೇವೆಯಲ್ಲಿ ಬಂದು ಉಪಯೋಗ ಮಾಡಕ್ಕಾಗಲ್ಲ. ಅದು ಬಿಟ್ಟು ಬೇರೆಲ್ಲ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದರು ಬಂದ್ಬಿಟ್ಟು ಎಂತ ಒಂದು ಆಚಾರ್ಯ ಅಂದ್ರೆ ಬಂದ್ಬಿಟ್ಟು ಇವನ್ ಮಾಯೆಯನ್ನು ಬಂದು ಅವರು ಕೃಷ್ಣನ ಸೇವೆಯಲ್ಲಿ ಬಂದು ಉಪಯೋಗ ಮಾಡಿದಾರಂತೆ. ಅದಕ್ಕೊಂದು ಉದಾಹರಣೆ ಬಂದ್ಬಿಟ್ಟು ನಮ್ಗೆಲ್ಲ ಗೊತ್ತು, ಪ್ರಭುಪಾದರು 1965 1965 ಬಂದ್ಬಿಟ್ಟು ಅಮೆರಿಕಲ್ಲಿ ಸ್ವಲ್ಪ 1 ವರ್ಷ 2 ವರ್ಷ ಆದ್ರೆ ಆಮೇಲೆ ಬಂದ್ಬಿಟ್ಟು ಪೂರ್ತಿ ಜಗತ್ತನ್ನ ಬಂದ್ಬಿಟ್ಟು 14 ಸಲ ಬಂದ್ರು. ಸೊ 108 ದೇವಸ್ಥಾನ ಸ್ಥಾಪನೆ ಮಾಡಿದ್ರು ಅವರು. ಪೂರ್ತಿ ಜಗತ್ತನ್ನೇ ಬಂದು ಯಾವಾಗ್ಲೂ ಪ್ರಚಾರಕ್ಕೋಸ್ಕರ ಸುತ್ತಾ ಇದ್ರು ಅವರು. ಆ ತರ ಒಂದ್ಸಲ ಬಂದ್ಬಿಟ್ಟು ಯಾವಾಗ್ಲೂ ಪ್ರಭುಪಾದರು ಬಂದ್ಬಿಟ್ಟು ಎಲ್ಲಾ ಅವರು ಭಕ್ತರುಗಳನ್ನ ಬಂದ್ಬಿಟ್ಟು ಅವರ ಶಿಷ್ಯಂದಿರನ್ನ ಬಂದ್ಬಿಟ್ಟು ಎನ್ಕರೇಜ್ ಮಾಡೋರಂತೆ, ನೀವು ಬೇಗ ದೇವಸ್ಥಾನ ಕಟ್ಟಿ ನೀವು ಬಂದು ಬುಕ್ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಮಾಡ. ಆತರ ಐ ಥಿಂಕ್ ಆಸ್ಟ್ರೇಲಿಯಾ ಅಂತ ಕಾಣಿಸುತ್ತೆ, ಆ ಒಬ್ಬ ಟೆಂಪಲ್ ಪ್ರೆಸಿಡೆಂಟ್ ಬಂದ್ಬಿಟ್ಟು ಕೇಳ್ಕೊತಾ ಇದ್ರು, ಅವ್ರು ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು, ನೀವು ಸ್ವಲ್ಪ ಬೇಗ ಕನ್ಸ್ಟ್ರಕ್ಷನ್ ಮುಗಿಸಿ ನಾನು ಬಂದು ಇನಾಗ್ರೇಷನ್ ಬರ್ತೀನ ಅಂತ. ಅವಾಗ ಬಂದ್ಬಿಟ್ಟು ಒಂದು 2 months 3 months ಟೈಮ್ ಕೊಟ್ಟಿದ್ರು. ಆಲ್ಮೋಸ್ಟ್ ಅವರು ಟ್ರೈ ಮಾಡ್ತಾ ಇದ್ರು, ಅವರು ಅಲ್ಲಿರೋ ಭಕ್ತರು ಎಲ್ಲ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಟೈಮ್ ಎಷ್ಟೋ ಫಂಡ್ ರೈಸ್ ಮಾಡಿದ್ರು. ಸೊ ಆ ಕಾಲ ತುಂಬಾ ಕಷ್ಟ ಅಲ್ಲ, 1967 68 ತುಂಬಾ ಕಷ್ಟ, 70s ಎಲ್ಲ. ಸೊ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು, ಆಲ್ಮೋಸ್ಟ್ ಆಯ್ತು, ಇನ್ ಸ್ವಲ್ಪ ಇದೆ. ಟೆಂಪಲ್ ಇನಾಗ್ರೇಷನ್ ಡೇಟು ಪ್ರಭುಪಾದ್ ಕೊಟ್ಬಿಟ್ರು, ಇನ್ನೊಂದು 10 days ಇದೆ, ನಾನು ಒಂದು 2 ದಿವಸಕ್ಕೆ ಮುಂಚೆ ಬರ್ತೀನಿ, ನೀವು ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿಲ್ಲ. ಸೊ ಅವರು ಆದಷ್ಟು ಮಾಡಿದ್ರು, ಆದ್ರೆ ಕೊನೆಗೆ ಬಂದ್ಬಿಟ್ಟು ಸ್ವಲ್ಪ ದುಡ್ಡು ಅವ್ರ ಕೈಲಿ ಅರೇಂಜ್ ಮಾಡಕ್ಕಾಗಿಲ್ಲ. ಆಲ್ಮೋಸ್ಟ್ ಆಯ್ತು, ಇನ್ನ ಒಂದು 5%, ಇನ್ನ ಒಂದು ವಾರನೇ ಇದೆ, ಅವ್ರಿಗೊಂದು 4-5 ಲಕ್ಷ ಬೇಕಿದೆ, ಅದರ ಕೈಲಿ ಬಂದು ಇರೋದು ಬಂದು ಒಂದು 20,000 ಅಷ್ಟೇ ಐತಂತೆ. ಅವಾಗ ಅವ್ರು ಏನ್ ಮಾಡೋದನ್ನ ಗೊತ್ತಿಲ್ಲ, ಟೆಂಪಲ್ ಪರ್ಸನ್ ಅಷ್ಟೊಂದು ಬೇಸರ ಆಯ್ತಂತೆ. ಸೊ ಇಷ್ಟೆಲ್ಲ ಮಾಡಿ ಕೊನೆಗೆ ಬಂದು ಒಂದು 2-3 ಲಕ್ಷ ಇಲ್ವಲ್ಲ ನಮ್ ಕೈಲಿ, ಆದಷ್ಟು ಎಲ್ಲರ ಹತ್ರ ತಗೊಂಡ್ಬಿಟ್ರಂತೆ ಅವ್ರ ದುಡ್ಡು. ಅವಾಗ ಏನಾಯ್ತು, ಅವರು ಯೋಚನೆ ಮಾಡಿ ಮಾಡಿ ಏನ್ ಮಾಡಿದ್ರಂತೆ, ಆ ಅವ್ರ ಊರಲ್ಲಿ ಬಂದ್ಬಿಟ್ಟು ಈ ಸ್ಟಾಕ್ ಮಾರ್ಕೆಟ್ ಅಂತ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ, ಏನ್ ಮಾಡಿದ್ರೆ ನಾನ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವರು 1 ವಾರ ಟೈಮ್ ಇದೆಲ್ಲ, ಈ 20,000-30,000 ನಾವ್ ಇನ್ವೆಸ್ಟ್ ಮಾಡೋಣ, ಸಪೋಸ್ ನನ್ಗೆ ಜಾಸ್ತಿ ಬಂದ್ರೆ ಬಂದು ನಾನು ಟೆಂಪಲ್ ಇನಾಗ್ರೇಷನ್ ಮಾಡ್ಬಿಡೋಣ ಅಂತ ಯಾರಿಗೂ ಹೇಳ್ದಿರ ಇವನ್ ಪ್ರಭುಪಾದ ಹತ್ರ ಡಿಸ್ಕಸ್ ಮಾಡಿದ್ರೆ ತಗೊಂಡೋಗಿ ಶೇರ್ಸ್ ಅಲ್ಲಿ ಅಮೌಂಟ್ ನ ಇನ್ವೆಸ್ಟ್ ಮಾಡ್ಬಿಟ್ಟಂತೆ. ಸೊ ಇವ್ರು ಇಷ್ಟ ಏನ್ ಮಾಡ್ತಾರೆ, ಬೆಳಗ್ಗೆ ಮಂಗಳಾರತಿ ಅಟೆಂಡ್ ಮಾಡ್ತಾರೆ, ಜಪ ಮಾಡ್ತಾರೆ, ಮೀಟಿಂಗ್ ಇಡ್ತಾರೆ, ಆಮೇಲೆ ಸರ್ವಿಸ್ ಇಡ್ತಾರೆ, ಫಂಡ್ ರೈಸಿಂಗ್ ಹೋಗ್ತಾರೆ. ಈ 1 ವಾರದಿಂದ ಬಂದ್ಬಿಟ್ಟು ಇವ್ರು ಯಾರ ಹತ್ರ ಮಾತಾಡ್ತಾರೆ, ಯಾರ ಹತ್ರ ಕೇಳ್ತಲ್ಲ, ಬೆಳಗ್ಗೆ ಎದ್ದು ಜಪ ಮಾಡಿ 9 ಗಂಟೆ ಪ್ರಸಾದ ತಿನ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಹೋಗ್ಬಿಡಾರಂತೆ. ಸಾಯಂಕಾಲ ತನಕ ಅಲ್ಲಿ ಇರೋದಂತೆ, ಅಮೌಂಟ್ ಏನೋ ಜಾಸ್ತಿ ಆಗತ್ತಾ, ರೇಟ್ ಜಾಸ್ತಿ ಆಗತ್ತಾ, ಸೊ ಅದು ವಿಡ್ರಾ ಮಾಡೋಣ ಅಂತ. ಸೊ ಡೈಲಿ ಹೋಗೋರಂತೆ, ಒಂದು ಏನು 10,000 20,000 30,000 ಜಾಸ್ತಿ ಆಗ್ತೈತೆ, ಇವ್ರು ಎಷ್ಟು ಅಮೌಂಟ್ ಬೇಕಲ್ಲ ಅಷ್ಟು ಆಗಿಲ್ಲ ಅಂತ ತರ ವಾಪಸ್ ಬರೋದು. ಸೊ ಡೈಲಿ ಇದೇ ತರ ಹೋಗಿ ಹೋಗಿ ಬರ್ತಾ ಇದ್ರಂತೆ. ಅಲ್ಲಿರೋ ಭಕ್ತರಿಗೆ ಬಂದು ಇದು ಗೊತ್ತಾಗ್ಬಿಡ್ತಂತೆ, ಅವ್ರೆಲ್ಲ ಬಂದ್ಬಿಟ್ಟು ತುಂಬಾ ಬೇಸರ ಆಯ್ತಂದ್ರೆ, ಇವ್ರು ಏನು ಟೆಂಪಲ್ ಪ್ರೆಸಿಡೆಂಟ್, ಇವರು ಪ್ರಭುಪಾದರು ಬಂದು ಹೇಳಿದರೆ ನಾವು 4 ನಿಯಮಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು, ಇವರು ಇನಿಷಿಯೇಟಿವ್ ಡಿವೋಟಿ, ಇವ್ರು ಹೆಂಗ್ ಹೋಗಿ ಬಂದ್ಬಿಟ್ಟು ಈ ತರ ಬಂದು ಗ್ಯಾಮ್ಲಿಂಗ್ ಮಾಡ್ಬೋದು, ಈ ಸ್ಟಾಕ್ ಎಕ್ಸ್ಚೇಂಜ್ ಬಂದು ಇನ್ವೆಸ್ಟ್ ಮಾಡ್ಬೋದು, ಭಗವಂತನ ದುಡ್ಡು ಹೋಗಿ ಮಾಡಿದಾರ ಅಂತ ಎಲ್ಲಾರು ಬಂದು ಅವ್ರಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಅವ್ರ ಭಯ ಆಯ್ತಂತೆ, ಹೆಂಗೆ ಇವ್ರ ಹತ್ರ ಹೋಗಿ ಕೇಳೋದಂತ.
ಸೊ ಆಲ್ಮೋಸ್ಟ್ ಡೇಟ್ ಹತ್ರ ಬಂತಂತೆ. ಇನ್ನ ಒಂದು 2 ಡೇಸ್ ಇದ್ದಾಗ ಪ್ರೋಪಾದ್ ಬಂದ್ರಂತೆ. ಆ ಬಂದ್ರು ಲಾಸ್ಟ್ ಡೇ. ನೆಕ್ಸ್ಟ್ ಡೇ ಬಂದು ಇನಾಗ್ರೇಷನ್. ಅವ್ರು ಯಾರ ಕೈಲಿ ಇನ್ನ ದುಡ್ಡು ಅರೇಂಜ್ ಆಗಿಲ್ಲ. ಇನಾಗ್ರೇಷನ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಅಂತ. ಅಲ್ಲ ಅಷ್ಟೊಂದು ಬೇಸರದಿಲ್ಲ ಅಂತ. ಅವಾಗ ಈ ಟೆಂಪಲ್ ಬಸ್ ಆಲ್ಮೋಸ್ಟ್ ಎಲ್ಲಾರ ಹತ್ರ ಮಾತಾಡೋಕೆ ಸ್ಟಾಪ್ ಮಾಡ್ಬಿಟ್ರಂತೆ. ಅದೇ ತರ ಬೆಳಗ್ಗೆ ಎದ್ರು ಜಪ ಮುಗಿಸ್ಕೊಂಡು 9 ಗಂಟೆಗೆ ಶೇರ್ ಮಾರ್ಕೆಟ್ ಹೋದ್ರಂತೆ. ಹೋಗ್ಬಿಟ್ರು ಅವ್ರು. ಅವಾಗ ಪ್ರಭುಪಾದ್ ಬಂದು ಮಧ್ಯಾಹ್ನ ಬಂದಿದ ತಕ್ಷಣ ಬಂದ್ಬಿಟ್ಟು ಟೆಂಪಲ್ ಬಂದ್ರು. ಎಲ್ಲ ಫ್ರೆಶ್ ಅಪ್ ಆದ್ರೆ ಪ್ರಸಾದ ತಗೊಂಡ್ರು. ಕೇಳಿದ್ರಂತೆ ಎಲ್ಲಿ ಟೆಂಪಲ್ ಪ್ರೆಸಿಡೆಂಟ್, ನಾಳೆ ಇನಾಗ್ರೇಷನ್ ಏನೇನ್ ಆಗ್ತಾ ಗೊತ್ತಾಗ. ಅವಾಗ ಒಬ್ಬೊಬ್ಬರಾಗಿ ಬಂದು ಕಂಪ್ಲೇಂಟ್ ಮಾಡಿದ್ರಂತೆ. ನೋಡಿ ಎಲ್ಲಾ ಮಾಡಿದ್ರು, ಪಾಪ ತುಂಬಾ ಕಷ್ಟಪಟ್ರು, ಕೊನೆಗೆ ದುಡ್ಡಿಲ್ಲ, ಇವಾಗ ಏನಾಯ್ತಾ ಗೊತ್ತಿಲ್ಲ, ಈ ಬ್ಯಾಲೆನ್ಸ್ ಎಲ್ಲ ದುಡ್ಡು ಎತ್ಕೊಂಡು ಹೋಗಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಮಾಡಿದ್ರಂತೆ. ಸೊ ಪ್ರಭುಪಾದ್ ತುಂಬಾ ಕೋಪ ಮಾಡಿದ್ರೆ. ಪ್ರಭುಪಾದ್ ಕಣ್ಣೆಲ್ಲ ದಪ್ಪ ಆಗ್ಬಿಡ್ತಂತೆ. ಏನೋ ಅವರು ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದಾರ, ದುಡ್ಡಿಲ್ಲ ಅಂತ. ಅವ್ರನ್ನ ನಾನು ಇವಾಗ್ಲೇ ಅವ್ರನ್ನ ಮಾತಾಡ್ಬೇಕು, ಕರೀರಿ ಅಂತ ಹೇಳಿದ್ರಂತೆ ಅವ್ರು. ಅವಾಗ ಪ್ರಭುಪಾದ್ ಹತ್ರ ಇಲ್ಲ, ಪ್ರಭುಪಾದ್ ಅವ್ರು ಇಲ್ಲಿಲ್ಲ, ಅವರು ಡೈಲಿ ಶೇರ್ ಮಾರ್ಕೆಟ್ ಹೋಗ್ಬಿಡ್ತಾರೆ, ಸಾಯಂಕಾಲ 5 ಗಂಟೆಗೆ ಬರ್ತಾರೆ ಅಂತ. ನಾನು ಇವಾಗ್ಲೇ ಅವ್ರು ನೋಡ್ಬೇಕು, ನಾನು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಪ್ರಭುಪಾದ್ ನೀವ್ ಹೆಂಗ್ ಆ ಜಾಗಕ್ಕೆ ನೀವ್ ಹೆಂಗ್ ಬರೋದು? ಇಲ್ಲ ನಾನು ಇವಾಗ್ಲೇ ನೋಡ್ಬೇಕಂತ ಹೇಳಿದ್ರಂತೆ. ಒಂದು ಕಾರಲ್ಲಿ ಬಂದು ಪ್ರಭುಪಾದ್ ಒಂದ್ 5-6 ಜನ ಡಿವೋಟೀಸ್ ಎಲ್ಲ ಬಂದು ಶೇರ್ ಮಾರ್ಕೆಟ್ ಹೋಗೋದು. ಸೊ ಹೋಗಿದ ತಕ್ಷಣ ಬಂದ್ಬಿಟ್ಟು ಸೊ ಆಲ್ರೆಡಿ ಎಂಟರ್ ಆದ್ರೆ ಅಂತ ಬಂದ್ಬಿಟ್ಟು ಅಲ್ಲಿ ಇವಾಗ ತರ ಇಲ್ವಲ್ಲ, ಇವಾಗ ನೋಡಿ ಮೊಬೈಲ್ ಎಲ್ಲ ನೋಡ್ಬೋದು ಶೇರ್ಸ್. ಆ ಕಾಲದಲ್ಲಿ ಒಂದು ಪೇಪರ್ ಗೊತ್ತಾಗತ್ತೆ ನಮ್ಗೆ, ಇಲ್ಲ ದೊಡ್ಡ ಟಿವಿ ಹಾಕಿರ್ತಾರೆ ಅಲ್ಲಿ ಆ ಸ್ಟಾಕ್ ಎಕ್ಸ್ಚೇಂಜ್ ಹೋಗ್ಬೇಕು. ಸೊ ಪ್ರಭುಪಾದ್ ಒಳ್ಳೆ ಹೋಗಿದ ತಕ್ಷಣ ನೋಡಿದ್ರಂತೆ ಒಂದು ಸೋಫಾಲ್ ಬಂದು ಇವ್ರು ಕೂತ್ಕೊಂಡು ಸ್ಯಾಫ್ರಾನ್ ಡ್ರೆಸ್ ಅಲ್ಲಿ, ಸೊ ಬ್ರಹ್ಮಚಾರಿ ಡ್ರೆಸ್ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಸೊ ಬೀಟ್ ಬ್ಯಾಗ್ ಅವ್ರ ಕತ್ತಲಿದೆ. ಸೊ ಪ್ರಭುಪಾದ್ ಅವ್ರ 4-5 ಜನ ಡಿವೋಟೀಸ್ ಬಂದ್ಬಿಟ್ಟು ಹತ್ರ ಹೋದ್ರಂತೆ. ಪ್ರಭುಪಾದ್ ಹತ್ರ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಬಂದ್ರು ಗೊತ್ತಿಲ್ಲ ಅಂತೆ, ಯಾಕಂದ್ರೆ ಅವ್ರು ಅಷ್ಟೊಂದು ಮುಳುಗೋಗಿದಾರಂತೆ. ಸೊ ಟಿವಿನೇ ನೋಡ್ಕೊಂಡಿದಾರಂತೆ, ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ. ಸೊ ಪ್ರಭುಪಾದ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ರು, ಈ ಡಿವೋಟೀಸ್ ಹಿಂದೆ ನಿಂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ಎಲ್ಲರಿಗೂ ಅಷ್ಟೊಂದು ಭಯ ಆಯ್ತಂತೆ. ಸೊ ಇವ್ರ ಕತೆ ಇವತ್ತೇ ಮುಗೀತು, ಇವ್ರನ್ನ ಟೆಂಪಲ್ ನ ಕಳಿಸ್ಬಿಡ್ತಾರಂತ ಅಷ್ಟೊಂದು ಭಯ ಆಯ್ತಂತೆ. ಅವಾಗ ಬಂದ್ಬಿಟ್ಟು ಪ್ರಭುಪಾದ್ ಬಂದು ಅವ್ರ ತೊಡೆ ಮೇಲೆ ಕೈ ಇಟ್ರಂತೆ. ಅವ್ರ ಪ್ರಭುಪಾದ್ ನೋಡ್ಬಿಟ್ಟು ಅವ್ರಿಗೆ ಅಷ್ಟೊಂದು ಭಯ ಆಗ್ಬಿಡ್ತಂತೆ. ಎದ್ದವ್ರ ಕಾಲಲ್ಲಿ ಬಿತ್ತು ನಮಸ್ಕಾರ ಆಗ್ಬಿಟ್ಟು, ಪ್ರಭುಪಾದ್ ದೊಡ್ಡ ತಪ್ಪ ಮಾಡ್ಬಿಟ್ಟೆ ನಾನು, ಸೊ ಕ್ಷಮಿಸ್ಬಿಡಿ, ನನಗೆ ಏನ್ ಮಾಡೋದ ಗೊತ್ತಿಲ್ಲ, ನಾನು ಎಷ್ಟು ಟ್ರೈ ಮಾಡಿದೆ ಅಂತ ಅಷ್ಟೊಂದು ಹತ್ರಂತೆ. ಅದ್ಬಿಟ್ಟು ಏನ್ ತಪ್ಪು ತಿಳ್ಕೊಂಬಿಡಿ, ನಾನು ಇವಾಗ್ಲೇ ಹೋಗ್ಬಿಟ್ಟು ನಾನು ಏನ್ ಅಮೌಂಟ್ ಆಗಿಲ್ಲ ಹಂಗೆ ವಾಪಸ್ ತಗೊಂಡ್ ಬಂದ್ಬಿಟ್ಟು ನಿಮ್ ಕೈಲಿ ಕೊಟ್ಬಿಡ್ತೀನಿ, ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ದಂತೆ. ಅವಾಗ ಪ್ರಭುಪಾದ್ ಅದೇ, ಏನಕ್ಕೆ ಅಷ್ಟೊಂದು ಆತರ ಪಡ್ತಾ ಇದೆಯಾ, ಇನ್ ಸ್ವಲ್ಪ ಹೊತ್ತು ಕೂತ್ಕೋ, ಇನ್ನೊಂದ್ 2 ಅವರ್ ನೋಡೋಣ, ಇನ್ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ಲಿ, ನಾವ್ ಎತ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಅವಾಗ ಅಲ್ಲಿರೋ ಡಿವೋಟೀಸ್ ಎಲ್ಲ ಅಷ್ಟೊಂದು ಆಶ್ಚರ್ಯ ಅಂತ. ಸೊ ಪ್ರಭುಪಾದ್ ಹೆಂಗ್ ಬಂದ್ಬಿಟ್ಟು ಇವನ್ನ ಬೈತಾರ ಅಂದ್ರೆ ಇನ್ನೊಂದ್ 2 ಅವರ್ ಕೂತ್ಕೊಂಡು ಇನ್ನೂ ಅಮೌಂಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ದ. ಸೊ ಪ್ರಭುಪಾದ್ ಬಂದು ಅದಕ್ಕೆ ಹೇಳ್ದಲ್ಲ, ಏಸ ಆಚಾರ್ಯ ಅವ್ರು ಬಂದ್ಬಿಟ್ಟು ಈವನ್ ಮಾಯನ್ ಕೂಡ ಬಂದು ಭಗವಂತನ ಸೇವೆಯಲ್ಲಿ ಬಂದು ಉಪಯೋಗ ಮಾಡ್ತಾರಂತೆ. ಸೊ ಅದು ತುಂಬಾ ತುಂಬಾ ಮುಖ್ಯ. ಸೊ ಅದಕ್ಕೆ ಈ ಕಥೆಯಲ್ಲಿ ಬಂದ್ಬಿಟ್ಟು ನಾವ್ ಏನ್ ತಿಳ್ಕೊಂಡೆ ಅಂದ್ರೆ ಬಂದ್ಬಿಟ್ಟು, ಸೊ ಭಕ್ತಿ ಸೇವೆ ಒಂದೇ ಬಂತು ನಮ್ಮನ್ನ ಬಂದು ಕಾಪಾಡುತ್ತೆ, ಯಾವುದೇ ಇದರಲ್ಲಿ ಆಗ್ಲಿ. ಅದು ಬಿಟ್ಟು ನಾವು ಬೇರೆ ಏನೇ ಮಾಡಿದ್ರು, ಯಾವುದೇ ಯಜ್ಞ ದಾನ ತಪ ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಬಂದ್ಬಿಟ್ಟು ಈ ಭೌತಿಕ ಲೋಕದಲ್ಲಿ ಈ ಪ್ರಭಾವ ಬಂದ್ರು ತುಂಬಾ ಇದು ನಮ್ಮನ್ನ ಎಲ್ಲದೂ ಬಂದು ತಳ್ಬಿಡುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬಹುದು ಈ ಕಥೆಯಲ್ಲಿ ಅಂತ. ಹರೇ ಕೃಷ್ಣ. ಸೊ ಇಲ್ಲಿ ಸ್ಟಾಪ್ ಮಾಡೋಣ ನಾವು. ಸೊ 8:56 ಆಯ್ತಾ.